ಬಾಬಾ ಇವಳನ್ನೇ ಕರೆದುಕೊಂಡು ಬಂದು ಅಲ್ಲೇ ಬಿಟ್ಟು ತಾನೆ. ಅವತ್ತು ನೀ ತಾನೇ ಹೇಳಿದ್ವಿ ಬೇಗನೆ ಬಾ ಅಂತ, ಮನೆಯಲ್ಲಿ ಯಾರು ಅಡಿಗೆ ಮಾಡುವರಿಲ್ಲ ಅಂತ. ಅದಕ್ಕೆ ನಾನು ಬರ್ದೇ ಇದ್ರೆ ಹೆಣ್ಣು ನನ್ನ ಪತಿ ದೇವರು ಕೈ ಬಾಯಿ ಸುಟ್ಟಿಕೊಳ್ತಾರೆ ಅಂತ ನಾನೇ ಬಂದೇರಿ. ಸರಿಯಾಗಿ ಹೇಳಿದತ್ತಿಗೆ ಇನ್ನು ಮುಂದೆ ನಮ್ಮ ಅಣ್ಣನವರು ಕೈ ಸುಟ್ಟುಕೊಳ್ಳುವ ವನವಾಸ ತಪ್ಪಿವೇತು. ಹೂವರಳ ಮುನ್ನ ಬಲಿಯಾಸನ ಕೊಡುತ್ತದೆ. ಆ ಹೂವರಳ ಮೇಲೆ ದೇವರ ಪಾದ ಸೇರುತ್ತದೆ. ಯೌವನಕ್ಕೆ ಅಡಿಯಿಡುವ ಮುನ್ನ ತಂದೆ ತಾಯಿಯ ಆಸೆ ಪೋಷಕರಿಗೆ ಯೌವನ ತುಂಬಿ ತಲೆಯ ಮೇಲೆ 4 ಅಕ್ಷತ ಕಾಲ ಬಿದ್ದಾಗ ಅವರು ಬಯಸೋದು ಗಂಡನಾಸರಿ. ಈಗ ಇವಳು ನಿನ್ನಾಸರಿ ಪಡೆಯುವಂತೆ ಇವಳ ಬಾಳಿನಲ್ಲಿ ಏನಾದರೂ ಲೋಪ ದೋಷಗಳಾದರೆ ಅವಳಿಗೆ ತಿದ್ದಿ ಹೇಳಬೇಕೆಂದು ಅವಳ ಪರವಾಗಿ ನಾನು ಚೆನ್ನಾಗಿ ಗಿರೀಶ್, ಲತಾ ನಿನಗೆ ತಂಗಿಯಾದರೆ ನನ್ನ ಜೀವನ ಪರ್ಯಂತರ ಬಾಳು ಕೊಡುವ ನನ್ನ ದೇವತೆ. ಎಂತ ಅಪಾಯದ ದುರ್ಗತಿ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿದೆ. ಬಟ್ಟೆ ಬದಲಾದಂತೆ ಮನಸ್ಸು ಬದಲಿಸುವ ಒಕ್ಕಲಿಗ ನಾನಲ್ಲ. ಮಾತಿಗೆ ತಕ್ಕಂತೆ ನಡೆಯುವುದೇ ನನ್ನ ಉದ್ದೇಶ. ನಾನು ಹಾಗಂತ ಹೇಳ ಬಾವ, ನನ್ನ ತಂಗಿ ಬಡತನದಲ್ಲಿ ಬೆಳೆದವಳು, ಸಂಸಾರದ ಕಷ್ಟ ಸುಖಗಳನ್ನು ಕೇಳಿ ತಿಳಿದುಕೊಂಡು ಬಂದವಳು. ಸಮಸ್ಯೆಗಳು ಬಂದರೆ ಅವಳಿಗೆ ಅರಿವಿನ ಜ್ಞಾನ ಉಂಟು ಮಾಡುವುದು ನಿಮ್ಮ ಕರ್ತವ್ಯ. ಅವಳ ತಂದೆಗೆ, ಅವಳ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವಿ. ಗಿರೀಶ್, ಅತ್ತಿಗೆ ಬಂದಿರುವುದೇ ದೇವರಿರುವ ದೇವಾಲಯಕ್ಕೆ ಮಾಡುವ ಶೌಚಾಲಯಕ್ಕೆ ಅಲ್ಲ, ಪತಿಗೆ ತಕ್ಕ ಸತಿಯಾಗಿ ಮಾವನನ್ನ ಮಗನಾಗಿ ಮೈದನವರ ತಾಯಿಯಾಗಿ ಮೆರೆಸಿದ್ದಾಳೆ. ಅದಲ್ಲದೆ ಅವಳಿಗೆ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ನನ್ನ ಹೆತ್ತ ತಾಯಿ ಬೇರೆ ನಾಯಿ, ನನ್ನ ಅತ್ತಿಗೆ ಬೇರೆನಾ? ಆ ಭರವಸೆಯಿಂದಲೇ ನನ್ನ ತಂಗಿಯನ್ನು ನಿಮ್ಮ ಮನೆಗೆ ಹಾಕಲು ಬಂದಿದ್ದೇನೆ ರವಿ. ಹೆತ್ತ ತಾಯಿ ಪ್ರೀತಿ ಇಲ್ಲದೆ ಬೆಳೆದವಳು, ಸಂಸಾರದ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಂಡು ಬೆಳೆದವಳು. ಈಗ ಸಮಸ್ಯೆಗಳು ಬಂದರೆ ಅರಿವಿನ ಜ್ಞಾನ ಉಂಟು ಮಾಡುವುದು ನಿಮ್ಮ ಕರ್ತವ್ಯ. ಅವನಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವಿ. ಗಿರೀಶ್, ಬೆಣ್ಣೆ ದುರ್ವಾಸನೆಯಿಂದ ತುಂಬಿದರೆ ಅದನ್ನು ಯಾರೂ ಅಂಗಳಕ್ಕೆ ಎಸೆಯುವುದಿಲ್ಲ. ಒಂದು ವೇಳೆ ಎಸೆದರೆ ಅದನ್ನು ಚೆನ್ನಾಗಿ ತೊಳೆದು ಮತ್ತೆ ಆಹಾರಕ್ಕಾಗಿ ಸೇವಿಸುತ್ತಾರೆ. ಅದರಂತೆ ಇಂದಿಲ್ಲ ನಾಳೆಯಾದರೂ ಲತಾ ಸಂಸಾರದ ಸುಖ ಕಷ್ಟಗಳನ್ನು ಅರಿತು ನನ್ನ ಬಾಳನೆ ಬೆಳಗುತ್ತಾಳೆ ನಾವು ಬಯಕೆ ನನಗಿದೆ. ಬೆಳಗುವ ನಂದಾದೀಪ ನಂದಿ ಹೋಗಲಾರಂತೆ ನೋಡಿಕೊಳ್ಳುತ್ತಾಳೆ ನಾವು ನಂಬಿಕೆಯಿಂದಲೇ ನಾನು ಅವಳಿಗೆ ಬಾಳು ಕೊಟ್ಟಿರುವುದು. ತುಂಬಾ ಸಂತೋಷವಾಯಿತು ಮಾವ. ನಿಮ್ಮಂತವರ ಕೈ ಹಿಡಿಯಲು ಈ ಮನೆ ಸಸಿಯಾಗಿ ಬರಲು ನನ್ನ ತಂಗಿ ಯಾವ ಜನ್ಮದ ಪುಣ್ಯ ಮಾಡಿದಳು. ಲತಾ, ಎಲ್ಲ ಹೆಣ್ಣ ಮಕ್ಕಳು ತವರಿನಿಂದ ಗಂಡನ ಮನೆಗೆ ಬರುವಾಗ ತಮಗೆ ಇಷ್ಟ ಬಂದಂತೆ ಇಸಿದುಕೊಂಡು ಹೋಗುತ್ತಾರಮ್ಮ. ಆದರೆ ನೀನು ಏನೆಂದು ಬೇಡಲಿಲ್ಲ ತಂಗಿ. ಒಂದು ವೇಳೆ ಬೇಡಿದರೆ ನಿನಗೆ ತಂದು ಕೊಡುವ ಶಕ್ತಿ ನಿನ್ನ ಅಣ್ಣನ ಬಳಿ. ಆದರೆ ಒಂದು ಹೆಣ್ಣು ತವರಿನಿಂದ ಹಾಗೆ ಕಳಿಸಬಾರದೆಂದು ಒಂದು ನೂಲನ್ನಾದರೂ ತವರಿನ ಉಡುಗೊರೆಯಾಗಿ ಕೊಟ್ಟ ಕಳಿಸಬೇಕೆಂದು ನನ್ನ ಹಿರಿಯರು ಹೇಳ್ತಾರಮ್ಮ. ಕೇಳಿದ್ದೆ ಅಣ್ಣ, ನಿನ್ನ ಯಾವ ಉಡುಗೊರೆಯೂ ನನಗೆ ಬೇಡ ಅಣ್ಣ, ಬೇಡ. ಆಸ್ತಿ, ಹಣ, ಐಶ್ವರ್ಯ ನಾನು ಯಾವುದನ್ನು ಬಯಸೋದಿಲ್ಲ. ನೀನು ನಿನ್ನ ತಂಗಿಯ ಮೇಲೆ ಇಟ್ಟಿರುವ ಪ್ರೀತಿ, ನಾನು ಬಂದರೆ ನನ್ನ ಹಿತೆಯಿಂದ ಒಳಗೆ ಕರೆದು ಪ್ರೀತಿಯಿಂದ 2 ಮಾತು ಮಾತಾಡಿದರೆ ಅದೇ ನನ್ನ ತವರಿನ ಉಡುಗೊರೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಲತಾ, ತಾಯಿ ತವರಿಂದ ಎಷ್ಟು ಸಿಂಗಾರ ಮಾಡಿ ಕಳಿಸುವಳಮ್ಮ. ಲತಾ, ನಿನಗೆ ಉಡುಗೊರೆಯಾಗಿ ಕೊಡುವುದಕ್ಕೆ ನನ್ನ ಹೆತ್ತವರು ಏನೆಂದು ಉಳಿಸಿ ಹೋಗಿ ನನ್ನದೊಂದು ಹೇಳಿಕೊಳ್ಳುವ ಹಕ್ಕು ಆ ಮನೆಯನ್ನು ಮಾತ್ರ ಬಿಟ್ಟು ಬೇರೆ ಏನೂ ಇಲ್ಲ ತಂಗಿ. ಈಗ ಈ ಸದ್ಯಕ್ಕೆ ಆ ಮನೆಯನ್ನು ನನ್ನದೊಂದು ಹೇಳಿಕೊಳ್ಳುವ ಹಕ್ಕು ನನ್ನಲ್ಲಿ ಇಲ್ಲ ತಂಗಿ.
ಅಂದರೆ ಆ ಮಣಿ ಅಂದರೆ ಆ ಮನೆಯನ್ನು ಮಾರಿ ನಿನಗೆ ಚಿನ್ನದ ಸರವನ್ನು ಉಡುಗೊರೆಯಾಗಿ ತಂದಿದ್ದೇನೆ. ಅಣ್ಣ, ಈ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂದಣ್ಣ? ನನಗೆ ಯಾವತ್ತು ನೆರಳಾಗಿರುವ ಆನ ತವರಣ ಮನೆಯನ್ನು ಕೂಡ ಮಾರಿಬಿಟ್ಟೆ. ಈ ನಿನ್ನ ತಂಗಿಯ ಸುಖಕ್ಕಾಗಿ ನಿನ್ನ ಸುಖವನ್ನೇ ಹಾಳು ಮಾಡಿಕೊಳ್ತಾ ಇದೀಯಾ? ಯಾಕಣ್ಣ ನನಗೆ ಇಂಥ ದುರ್ಬುದ್ಧಿ ಬಂತು? ಗಿರೀಶ್, ಎಂತ ಅಳ್ಳಿಕೆ ನೀನು? ಗಿರೀಶ್, ಎಂತ ಅಳ್ಳಿಕೆ ನೀನು? ನಾನು ನೋಡಿಕೊಂಡ್ರೆ ಛೇ, ಎಂತ ಬುದ್ಧಿವಂತ ನಾನು ಹಿಂದೆ ತಿಳಿದಿಲ್ಲ. ಈಗ ಗೊತ್ತಾಯ್ತು ನೀನೊಬ್ಬ ಮೂರ್ಖ ಎಂದು. ಈ ಉಡುಗೊರೆ ಕೊಡದಿದ್ದರೆ ಪಾಪ ತಟ್ಟುತ್ತರಿಲ್ಲೋ? ನನ್ನ ಅಣ್ಣನ ಅಪ್ಪಟ ಚಿನ್ನವೇ ತನ್ನ ಪಕ್ಕದಲ್ಲಿರುವ ಇಂಥ ಚಿನ್ನಕ್ಕೆಲ್ಲ ಆಸೆ ಪಡೆಯುವಂತ ಹೇಳಲ್ಲ ಈ ನನ್ನ ಅತ್ತಿಗೆ. ಇಂಥದಕ್ಕೆಲ್ಲ ಆಸೆ ಪಡೆಯುವಂತ ಆಗಿದ್ರಿ ಈ ಬಡಪಾಯಿ ಮನೆಗೆ ಸಸಿಯಾಗಿ ಬರೋದು ಕಾಣುತ್ತದೆ. ಇಂಥ ಮನೆಯಲ್ಲಿ ನೀನು ದೊಡ್ಡ ಸ್ಥಳಕ್ಕೆ ತೋರಲು ಬಂದೇವೆ. ರವಿ, ಅಪಾರ್ಥ ಭಾವಿಸಬೇಡ. ನಾನು ದೊಡ್ಡಕ್ಕಿಯನ್ನು ತೋರಿಸಲು ಬಂದಿಲ್ಲ. ಈ ಸಮಾಜದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನನ್ನ ತಂಗಿಯಾದರೂ ಉಡುಗೊರೆಯನ್ನು ಒಟ್ಟು ಸಂತೋಷ ಪಡಲು ತಂದಿವೆ. ಉದ್ದೇಶದಿಂದ ತಂದಿಲ್ಲ ರವಿ. ಒಂದು ಹೆಣ್ಣು ತವರಲ್ಲಿ ಕಣ್ಣೀರು ಹಾಕಿದಿದ್ದರೆ ಪ್ರಜ್ವಲವಾಗಿ ಉರುತ್ತಿರುವ ನನ್ನ ದೀಪವು ನಂದಿ ಹೋಗುವುದು ರವಿ. ತವರಿನಲ್ಲಿ ಎಲ್ಲ ಸರ್ವನಾಶ ಹೋಗಲಿವೆ. ಗಿರೀಶ್, ಇದಕ್ಕೆಲ್ಲ ನನ್ನ ಅತ್ತಿಗೆ ತಂದರ ಕಾರಣವಲ್ಲೇ ಗುರಿ. ಹೋಗ್ಲಿ ಬಿಡು ರವಿ, ಅದನ್ನ ತಗೊಂಡು ನೀನೇನು ಮಾಡ್ತೀಯ? ಮಾವ, ನಾನಿನ್ನ ಬರುತ್ತೇನೆ. ಎಲ್ಲಿಗೆ ಹೋಗುವಿಗಿರಿ? ಇನ್ನು ಮುಂದೆ ನೀನು ಇಲ್ಲೇ ಇರಬೇಕು. ಬೇಡ ಮಾವ, ಬೇಡ. ನನಗೆ ಎಲ್ಲಿ ಶಕ್ತಿ ಕುಂದಿಲ್ಲ. ಎಲ್ಲಿಯಾದರೂ ಕೂಲಿ ಮಾಡಿ ನನ್ನ ಜೀವನವನ್ನು ನನ್ನ ತಾಯಿ ಶಿವನ ಪಾದ ಸೇರುವಾಗ ಒಂದು ಮಾತನ್ನು ಹೇಳಿದರೆ, ಮಕ್ಕಳೇ, ಬಡತನ ಇದೆ ಎಂದು ಕಂಡವರ ಎಂದಲಕ್ಕೆ ಕಾದು ಕೊಟ್ಟಬೇಡರಿ. ಕೈಯಾಗದಷ್ಟು ಸಂಪಾದಿಸಿ ಎಂದು ತಿಂದು ಹೇಳ್ತಾರೆ. ಲತಾ, ತೆಗೆದುಕೊಳ್ಳಮ್ಮ ಈ ಚಿನ್ನದ ಸರವನ್ನು. ನಾನಿನ್ನ ಬರುತ್ತೇನಮ್ಮ, ನಾನು ಬರುತ್ತೇನಮ್ಮ. ಮಾವ, ನಾನಿನ್ನ ಬರುತ್ತೇನೆ. ನಿಲ್ಲು ಗ್ರೀಶ, ಅಷ್ಟು ಸುಲಭವಾಗಿ ನೀನು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ಏಕೆ ಮಾವ? ಗ್ರೀಶ, ನಿನ್ನ ಮಾವ ಒಬ್ಬನೇ ಹೊಲದಲ್ಲಿ ದುಡಿಯಬೇಕಾಗಿದೆ. ಅವನ ಸಹಾಯಕ್ಕೆ ನಿನ್ನ ಜೊತೆಯಲ್ಲಿದ್ದರೆ ಎಷ್ಟು ಅನುಕೂಲವಲ್ಲವೇ? ಇದು ಕಂಡವರ ಮನೆಯಲ್ಲಪ್ಪ, ಈ ನಿನ್ನ ತಂಗಿಯ ಮನೆ. ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ತನ್ನ ಅನ್ನದಲ್ಲಿ ಖಡ್ಗ ಹೃದಯದವಲ್ಲ ಈ ಲತಾ. ಗಿರೀಶ್, ಅಪ್ಪಾಜಿ ಹೇಳುವರಲ್ಲಿ ಸತ್ಯವಿದೆ. ನಾವು ಒಂದೊಂದು ಅನ್ನದಗಳು ನಮ್ಮದಾಗಿರುವುದಿಲ್ಲ. ಅನ್ನದಗಳು ನಾರಿ ನರಿಗಳ ಪಾಲಾಗಿ ಹೋಗಿರ್ತೇವೆ. ನಾವು ಇಂಥದರಲ್ಲಿ ನಿನಗೆ ಒಂದು ತುತ್ತ ಅನ್ನ ಹಾಕಲಾರದಷ್ಟು ಪಾಪಿ ಅಂದುಕೊಂಡಿರುವೆ ನಾವು. ಇರದಿದ್ದರೆ ನಾವೇನು ನಿನ್ನನ್ನು ಇರಲ್ಲ ಒತ್ತಾಯ ಮಾಡುವುದಿಲ್ಲ. ಆಯ್ತು ರವಿ, ನಿನ್ನ ಆಸೆಯನ್ನು ನಾವು ನಿರಾಶೆ ಮಾಡುವುದಿಲ್ಲ. ಇನ್ನು ಮುಂದೆ ಈ ನನ್ನ ಮಾವನ ಭುಜಕ್ಕೆ ಭುಜ ಕೊಟ್ಟು ದುಡಿತೇನೆ. ಸಂತೋಷವೇ? ಈಗ ತುಂಬಾ ಸಂತೋಷವಾಯಿತು ಲತಾ. ತುಂಬಾ ಹಸಿವಾಗಿದೆ. ನಿನ್ನ ಕೈಯಿಂದ ಇವತ್ತೆಲ್ಲರಿಗೆ ಊಟಕ್ಕೆ ಬಡಿಸಿ ನಡಿಯಮ್ಮ. ಆಯ್ತು, ಬನ್ನಿ ಮಾವ.